ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಎಚ್.ಎಸ್. ಮಂಜುನಾಥ್ ಗೌಡ ಅಧಿಕಾರ ವಹಿಸಿಕೊಂಡರು. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಯುವ ಸಂಕಲ್ಪ ಪರಿಕಲ್ಪನೆಯಡಿ ಹಾಲಿ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ರವರು ಮಂಜುನಾಥ್ ರವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಖಿಲ ಭಾರತ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ ಭಾನು ಚಿಪ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಸಚಿವರು, ಶಾಸಕರು ಮತ್ತು ಕೆಪಿಸಿಸಿ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಮೆಹಬೂಬ್, ಎಬಿ ನ್ಯೂಸ್ ಕನ್ನಡ, ಬೆಂಗಳೂರು. ತಮಗೆಲ್ಲರಿಗೂ ಗೊತ್ತಿದೆ, ತಮ್ಗಳ ಮುಂದೆ ಬಹಳ ದೊಡ್ಡ ಸವಾಲಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ, ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಜವಾಬ್ದಾರಿಯನ್ನ ಶ್ರೀ ಮಂಜುನಾಥ್ ಗೌಡ ಅವರಿಗೆ ನೀಡಲಾಗಿದೆ. ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಶ್ರೀ ಮಂಜುನಾಥ್ ಗೌಡ ಅವರಿಗೆ ಕೆಪಿಸಿಸಿಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಂದ ಧ್ವಜ ಹಸ್ತಾಂತರವಾಗಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಯುವಕರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಳಗುವಂತಹ, ಬೆಳಗಿಸುವಂತಹ, ಮತ್ತಷ್ಟು ಔನ್ನತ್ಯಕ್ಕೆ ಕೊಂಡೊಯ್ಯುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ಶ್ರೀ ಎಸ್. ಮಂಜುನಾಥ್ ಗೌಡ ಅವರಿಗೆ ನೀಡಲಾಗಿದೆ. ಬೆಂಬಲವಾಗಿದ್ದಾರೆ ಸನ್ಮಾನ್ಯ ಅವರೆಲ್ಲ ಸೇರಿ ಮತ್ತೊಂದು ತಾಲೂಕು ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನ ಅಧಿಕಾರ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಧ್ಯಕ್ಷರಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಯಾರನ್ನ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಹಾಕ್ಸ್ಕೊಂಡು ನಾಳೆ ಬೆಳಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕದಲ್ಲೇ ಹೋದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನೀವು ಪ್ರತಿ ತಾಲೂಕಲ್ಲೂ ಕೂಡ ಒಂದು ಇಂಥ ಸಮಾವೇಶವನ್ನು ಮಾಡಬೇಕು. ಆಗ್ಬೋದಲ್ಲ? ಏನ್ರಿ ಆಲ್ ದಿ ಆಫೀಸರ್ಸ್ ಲಿಫ್ಟ್ ಯುವರ್ ಹ್ಯಾಂಡ್ ನೌ. only few of them are lifting. Okay, hey, video ತೆಗೆಯಪ್ಪ ಎಲ್ಲರೂ. ಈ ಕಡೆ ಇಲ್ಲಿ ಯಾರು ಇದ್ದೀರಲ್ಲ? ಗುಡ್. ಓಕೆ, ಮಾಡ್ತಿದ್ದಾನೆ ಸೇರಿ. ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್. ಇದು ಕಂಡಿಡ್ಬೇಕಾನೆ. ಒಂದು ಎರಡನೇ ಇವತ್ತು ನಾವೆಲ್ಲ ಸೇರ್ತೀವಿ. ಇನ್ನ ದಿನೇಶ್ ಹೇಳ್ತೀನೋ ಅಲ್ಲ, ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೋಷ್ಟು ಶಕ್ತಿ ನಿಮಗೆ ಬರಬೇಕು. ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ ನಾನು ಆಗ ಒಂದು ಮಾತಾಡ್ತೇನೆ, ದೇವರು ವರನು ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನಿಮಗೆ ಸಿಕ್ಕಿರುವಂತಹ ನಾಯಕತ್ವದ ಗುಣದ ಅವಕಾಶ, ಇದನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ. ನೀವು ಯಾರ ಮೇಲೂ ಕಾಂಗ್ರೆಸ್ ಅಂತರವಾಗಿ ನೀವೇ ಕೂಡ ಕಾರ್ಯಬಿಟ್ಟು ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಸೋತಿದ್ದಾರೆ ಅವನ ಮುಗಿಸುವಂತ ಪ್ರಯತ್ನ, ಸೋತಿರೋರು ಗೆದ್ದವನ್ನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ ಡಿ.ಕೆ. ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ತರದ ಅವಕಾಶ ಕೊಡುವುದಿಲ್ಲ. ಯಾರು ನಿಮ್ಮ ವ್ಯಕ್ತಿಗತವಾದಂಥ ವಿಚಾರಗಳನ್ನು ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ, ಅದಕ್ಕೆ ನಾವು ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ವಿಚಾರಗಳಿವೆ. ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ನಾನು ಭಾಷಣ ಆದಮೇಲೆ ಅವರು ನಮ್ಮ ಭಂಡಾರಿಯವರೇ, ನಮ್ಮ ಸಹೋದರರು ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ಬಿ.ವಿ. ಶ್ರೀರಣ್ಣನವರೇ, ಯುವ ಕಾಂಗ್ರೆಸ್ನ ಈಗ ತಾನೇ ನನಗೆ ಫ್ಲಾಗ್ ಹಸ್ತಾಂತರ ಮಾಡಿದಂಥ ಮೊಹಮ್ಮದ್ ನಲ್ಪಾಡ್ ಅವರೇ, ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಿಜ್ವಾನ್ ಸಾಹೇಬ್ರೆ ಹಾಗೂ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ
ಒಂದು ನಿಮಿಷ ಶಿಸ್ತು